viewers, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಆಬ್ವಿಯಸ್ಲಿ ನಿಮಗೆ ತಮ್ಮನೆ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಇರುತ್ತೆ ಅಂತ. ಸೊ ಇವತ್ತು ಕೂಡ ನಾನೊಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೋಪ್ಫುಲಿ ನಾನು ಮಾಡ್ತಿರೋ ವಿಡಿಯೋಸು, ನಾನು ಹೇಳ್ತಿರೋ ಟಿಪ್ಸ್ ನಿಮಗೆಲ್ಲ ಯೂಸ್ಫುಲ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಅಳವಡಿಸ್ಕೊಳ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ರಿಸಲ್ಟ್ ಕೊಡ್ತಾ ಇದೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಿಜ ಹೇಳ್ತೀನಿ, ಫ್ಯಾನ್ ಇಲ್ಲದೆ ವಿಡಿಯೋ ಮಾಡೋದಕ್ಕೆ ಆಗ್ತಿಲ್ಲ. ಸೊ ಫ್ಯಾನ್ ಹಾಕಿದ್ರೆ ಸೌಂಡ್ ಕ್ಯಾಪ್ಚರ್ ಆಗುತ್ತೆ. ಎಷ್ಟು ಬಿಸಿಲಿದೆ ಅಂತಂದರೆ ಒಂದು ಸ್ಟೆಪ್ ಮನೆಯಿಂದ ಆಚೆ ಇಡೋದಕ್ಕೂ ಆಗ್ತಿಲ್ಲ, ಅಷ್ಟೊಂದು ಬಿಸಿಲಿದೆ. ನಿಜವಾಗ್ಲೂ ಹೇಳ್ತೀನಿ, ಯಪ್ಪ ಯಾವಾಗ ಬೇಗ ಮಳೆಗಾಲ ಬರುತ್ತೋ ಅಂತ ಅನಿಸ್ಬಿಟ್ಟಿದೆ. ಟ್ರಸ್ಟ್ ಮೀ, ನಿಜವಾಗ್ಲೂ ಅಷ್ಟು ಬೇಜಾರಾಗೋಗಿದೆ ನನಗಂತೂ ಈ ಬಿಸಿಲು ಕಾಲ ಈ ಸತಿ. ಸೊ ಚಲೋ ಫೈನ್, ಇವಾಗ ವಿಡಿಯೋನ ಶುರು ಮಾಡೋಣ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಇವಾಗ ಮಿಸ್ ಮಾಡದೆ ನೋಡ್ಬೋದು. ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಓಕೆನಾ? ಸೊ ಇವಾಗ ತಡ ಮಾಡದೇ ಇರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ವಿಡಿಯೋ ಕೂಡ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ನಾನು ತುಂಬ ಡ್ರ್ಯಾಗ್ ಏನು ಮಾಡೋದಕ್ಕೆ ಹೋಗಲ್ಲ. ಸೊ ಸಿಂಪಲ್ ಆಗಿ ಇರುತ್ತೆ ಇವತ್ತಿನ ವಿಡಿಯೋ. ಓಕೆನಾ? ಸೊ ಯೂಶಲಿ ನನಗೆ ಬೇಸಿಕಲಿ ನಾನು ನೋಡ್ಕೊಂಡಿರೋದಂಗೆ ನನಗೆ ಬ್ಲ್ಯಾಕ್ ಡಾಟ್ಸ್ ಬರೋದಾಗಿರಲಿ, ಅಂದರೆ ಈ ಪಿಂಪಲ್ಸ್ ಎಲ್ಲ ಹೋದ್ಮೇಲೆ ಮಾರ್ಕ್ಸ್ ಇರುತ್ತಲ್ಲ, ಸೊ ಆ ಮಾರ್ಕ್ಸ್ ಇರೋದಾಗಲಿ, ಅಥವಾ ನನಗೂ ಒಂದು 2-3 ಜನ ನನ್ನ ಫ್ರೆಂಡ್ಸ್ ಕೇಳಿದ್ದಾರೆ, ಸೊ ಬ್ಲ್ಯಾಕ್ ಮಾರ್ಕ್ಸ್ ಎಲ್ಲ ಹೋಗೋದಕ್ಕೆ ಏನು ಮಾಡಬೇಕು, ಏನಾದರೂ ರೆಮಿಡಿ ಇದ್ದರೆ ಹೇಳು ಅಂತ. ಸೊ ಇವತ್ತು ಆ ಬೇಸಿಸ್ ಮೇಲೆ ನಾನು ಒಂದು ಟಿಪ್ನ ಹೇಳ್ತಾ ಇದ್ದೀನಿ. ಹೋಮ್ ರೆಮಿಡಿ, ನ್ಯಾಚುರಲ್ ಆಗಿ ಏನು ಸಿಗುತ್ತೋ, ನಮ್ಮ ಸುತ್ತಮುತ್ತ ಏನು ಸಿಗುತ್ತೋ ಆ ಬೇಸಿಸ್ ಮೇಲೆ ನಾನು ವಿಡಿಯೋಸ್ ಮಾಡ್ತಿರೋದು. ಆ್ಯಂಡ್ ಏನೋ ಆಮೇಲೆ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ನಮಗೆ ಈ ಥರ ಬ್ಲ್ಯಾಕ್ ಮಾರ್ಕ್ಸ್ ಯಾಕೆ ಬರುತ್ತೆ? ಸೊ ನನಗೂ ಕೂಡ ಇದೆ, ಒಂದೇ ಒಂದಿದೆ. ಸೊ ನನಗೂ ಕೂಡ ಇದೆ. ಯಾಕೆ ಬರುತ್ತೆ ಅಂತಂದರೆ ಇಟ್ಸ್ ಬಿಕಾಸ್ ಆಫ್ ತುಂಬಾ ನಾವು ಸ್ಟ್ರೆಸ್ ಮಾಡ್ಕೊಂಡಿರ್ತೀವಿ, ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಆ್ಯಂಡ್ ತುಂಬಾ ಹೀಟ್ ಆಗೋಗಿರುತ್ತೆ, ಗುಳ್ಳೆ ಬಂದಿರುತ್ತೆ. ಅದು ಗುಳ್ಳೆ ಬಂದಿದ ತಕ್ಷಣ ನಾವೇನು ಮಾಡಿರ್ತೀವಿ, ಹಿಂಗೆ ಚಿಟ್ಕೊಂಡಿರ್ತೀವಿ. ಸೊ ಚಿಟ್ಕೊಂಡಿದ ತಕ್ಷಣ ಏನಾಗುತ್ತೆ, ಯೂಶಲಿ ನಮ್ಮ ಉಗ್ರೆಲ್ಲನೂ ಗುಳ್ಳೆಗಳ ಮೇಲೆ ಬೀಳಬಾರ್ದು. ಬಿದ್ದರೆ ಅದು ಸ್ಪ್ರೆಡ್ ಆಗೋದಾಗಿರಲಿ, ಅಥವಾ ಅದು ಮಾರ್ಕ್ ಇರೋದಾಗಿರಲಿ ಆಗಿರುತ್ತೆ. ಅಥವಾ ಕೆಲವ್ರು ಏನು ಮಾಡ್ತಾರೆ, ಅದಕ್ಕೆ ಬೇರೆ ಏನಾದ್ರು ಟ್ರೈ ಮಾಡೋದಕ್ಕೆ ಹೋಗ್ತಾರೆ, ಅದು ಬೇಗ ಹೋಗಲಿ, ಮುಖದ ಮೇಲೆ ಇರುತ್ತೆ, ಒಂದು ಚೆನ್ನಾಗಿ ಕಾಣಿಸಲ್ಲ ಅಂತ. ಸೊ ಅದು ಮಾರ್ಕ್ ಹಾಗೆ ಬಿದ್ದಿರುತ್ತೆ. ಆ್ಯಂಡ್ ಕೆಲವೊಂದ್ಸತಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಆ ಥರ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ತುಂಬಾ ಸ್ಟ್ರೆಸ್ಡ್ ಔಟ್ ಆದಾಗ, ತುಂಬಾ ಪ್ರೆಷರ್ ಇದ್ದಾಗ ಈ ಥರದ್ದೆಲ್ಲನೂ ಸಾಧ್ಯತೆಗಳಿರುತ್ತೆ. ಸೊ ಮುಖದ ಮೇಲೆ ಆ ಥರ ಬರೋದಕ್ಕೆ. ಸೊ ಮೇನ್ ರೀಸನ್ ಬಂದು ಹಾರ್ಮೋನ್ ಇಂಬ್ಯಾಲೆನ್ಸು. ಹುಡುಗರಿಗಾಗಿರ್ಬೋದು. ಇದು ಜಾಸ್ತಿ ಬರೀ ಹುಡುಗಿರಲ್ಲೇ ಕಾಣಿಸ್ಕೊಳ್ಳೋದು, ಬ್ಲ್ಯಾಕ್ ಅಲ್ಲಲ್ಲಿ ಸ್ಪಾಟ್ಸ್ ಬರೋದು. ಸೊ ಇದು ಪಿಂಪಲ್ಸ್ ಬಂದು ಹೋಗಿರುತ್ತಲ್ಲ, ಸೊ ಆ ಮಾರ್ಕ್ಸು ಇರುತ್ತೆ. ಸ್ಟ್ರೆಸ್ಡ್ ಆದಾಗ, ತುಂಬ ಸ್ಟ್ರೇನ್ ಆದಾಗ, ಸಿಕ್ಕಾಪಟ್ಟೆ ಹೀಟ್ ಆದಾಗ. ಸೊ ಇದಕ್ಕೆಲ್ಲನೂ ಒಂದು ರೆಮಿಡಿ, ಹೋಮ್ ರೆಮಿಡಿ ಏನು ಅಂತಂದರೆ, ಸ್ವಲ್ಪ ಅಲೋವೆರಾ ಜೆಲ್ನ ತೊಗೋಬೇಕು. ಸೊ ನಾವು ಮನೇಲಿ ಇರೋದನ್ನ ಇದ್ರೂ ಓಕೆ, ನ್ಯಾಚುರಲ್ ಆಗಿರೋದನ್ನು ಓಕೆ, ಅಥವಾ ನೀವು ಆಚೆ ಕಡೆ ತೊಗೊಂಬಂದಿರ್ತೀವಲ್ಲ, ಸೊ ನಾವು ಅಂಗಡಿನ ತೊಗೊಂಬಂದಿರ್ತೀವಲ್ಲ, ಅದಿದ್ರೂ ಓಕೆ. ಸ್ವಲ್ಪ ಅಲೋವೆರಾ ಜೆಲು, ಸ್ವಲ್ಪ ಅದಕ್ಕೆ ಅರಿಶಿನ, ಆ್ಯಂಡ್ ಸ್ವಲ್ಪ ಮೊಸರು, ಆ್ಯಂಡ್ ಸ್ವಲ್ಪ ಲಿಂಬೆಹಣ್ಣು ರಸ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಯಾಕ್ ಥರ ಹಾಕ್ಕೊಳ್ಳಿ. ಸೊ ನಿಮಗೆ ಏನಾದರೂ ಇದನ್ನೆಲ್ಲನೂ ಅಲರ್ಜಿ ಅಂತ ಅನಿಸಿದ್ರೆ ಫಸ್ಟು ಎಲ್ಲಾದರೂ ನಿಮ್ಮ ಕೈಗೆ ಸ್ವಲ್ಪ ಅಪ್ಲೈ ಮಾಡ್ಕೊಂಡು ನೋಡಿ. ನಿಮ್ಗೇನು ಇರಿಟೇಷನ್ ಇರಲ್ಲ, ಅಥವಾ ಬರ್ನಿಂಗ್ ಸೆನ್ಸೇಷನ್ ಇಲ್ಲ ಅಂದರೆ ಮಾತ್ರ ನಿಮ್ಮ ಫೇಸಿಗೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ? ಎಸ್ ಇದು ಹೋಮ್ ರೆಮಿಡಿ ಏನೂ ಆಗಲ್ಲ, ಬಟ್ ಸ್ವಲ್ಪ ಒಬ್ಬೊಬ್ರ ಸ್ಕಿನ್ಗೆ ಸೆಟ್ ಆಗುತ್ತೆ, ಒಬ್ಬೊಬ್ರ ಸ್ಕಿನ್ಗೆ ಸೂಟಬಲ್ ಆಗೋದಿಲ್ಲ. ಸೊ ಅದಕ್ಕೆ ನೀವು ಏನೇ ಮಾಡೋಂಗಿದ್ರು ಫಸ್ಟು ನಿಮ್ಮ ಕೈ ಮೇಲೆ ನೀವು ಅದನ್ನು ಟ್ರೈ ಮಾಡ್ಕೊಳ್ಳಿ. ಅದು ನಿಮ್ಗೆ ಏನು ನಾರ್ಮಲ್ ಆಗಿ ಏನೂ ಅನಿಸೋದಿಲ್ಲ, ಎಲ್ಲ ನಾರ್ಮಲ್ ಆಗಿದೆ ಅಂತಂದಾಗ ನಿಮ್ಗೆ ಎಲ್ಲಿ ಬ್ಲ್ಯಾಕ್ ಆಗಿ ಎಲ್ಲಿ ಅನಿಸುತ್ತೋ ಅಲ್ಲನ್ನು ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ? ಅಲೋವೆರಾ, ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಮೊಸರು, ಸ್ವಲ್ಪ ಲಿಂಬೆಹಣ್ಣು ರಸ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ ಇದನ್ನು ಒಂದಷ್ಟು ದಿನ ಮಾಡ್ಕೊಂಬನ್ನಿ, ಒಂದು 3 ತಿಂಗಳು ಮಾಡ್ಕೊಂಬನ್ನಿ. ಲೈಕ್ ವಾರಕ್ಕೆ ಒಂದೊಂದು ದಿನ, ಲೈಕ್ ಒಂದೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಎಲ್ಲಿ ಬಂದಿದೆ ಅಲ್ಲಿ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ. ಸೊ 100% ಹೇಳ್ತೀನಿ ಹೋಗುತ್ತೆ. ಸೊ ಯೂಶಲಿ ನನಗೆ ಬಂದಾಗ ನಾನು ಹಾಗೆ ಮಾಡೋದು, ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಸಮ್ಟೈಮ್ಸ್ ನನಗೆ ತುಂಬ ಹೀಟ್ ಆದಾಗ, ಸ್ಟ್ರೆಸ್ ಆದಾಗ ನನಗೂ ಕೂಡ ಬರುತ್ತೆ. ಸೊ ನಾನು ನ್ಯಾಚುರಲಾಗಿ ಇದನ್ನೇ ಮಾಡೋದು, ಬೇರೆ ನಾನೇನು ಮಾಡೋದಕ್ಕೆ ಹೋಗಲ್ಲ. ಸೊ ನನಗೆ ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು. ನಾವು ಇಮಿಡಿಯೇಟಾಗಿ ಆಗಿದ ತಕ್ಷಣ ಅದು ಇಮಿಡಿಯೇಟಾಗಿ ಎಲ್ಲೋ ಹೋಗೋದಿಲ್ಲ. ನಮ್ಗೆ ಏನೇ ಬರೋಗಿದ್ರು ಸರಿ, ಈ ಗುಳ್ಳೆ ಬರೋಗಿದ್ರು ಸರಿ, ತುಂಬ ಪ್ರಾಸೆಸ್ ತೊಗೊಳುತ್ತೆ. ತುಂಬ ದಿನ ಆದಮೇಲೆ ನಮ್ಗೆ ಆಚೆ ಕಡೆ ರಿಫ್ಲೆಕ್ಟ್ ಆಗುತ್ತೆ, ಹೌದಲ್ಲ? ಸೊ ಹಾಗೆ ಏನೇ ಒಂದು ಗಾಯ ಆಗಿರಲಿ, ಏನೇ ಒಂದು ಮಾರ್ಕ್ಸ್ ಆಗಿರಲಿ, ಹೋಗೋದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ಸೊ ಟೈಮ್ ಕೊಟ್ಟರೆ 100% ಅದು ಹೋಗುತ್ತೆ. ಆ್ಯಂಡ್ ಅದರ ಜೊತೆಗೆ ನಾವು
ಸಮಾಧಾನವಾಗಿರೋದನ್ನು ಕಲಿಬೇಕು, ನಮ್ಮ ಸ್ಟ್ರೆಸ್ನ ನಾವು ಮ್ಯಾನೇಜ್ ಮಾಡೋದನ್ನು ಕಲಿಬೇಕು. ಆ್ಯಂಡ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತಲ್ವ, ಸೊ ಅದನ್ನು ಕೂಡ ಎಲ್ಲ ನಾವು ಸ್ವಲ್ಪ ಯೋಗ ಮಾಡಿಕೊಂಡು ಎಕ್ಸಸೈಸ್ ಮಾಡಿಕೊಂಡು ರಿಲ್ಯಾಕ್ಸ್ ಆಗಿದ್ದಾಗ ಮಾತ್ರ ನಮ್ಮ ಸ್ಕಿನ್ ಮೇಲೆ ಲೈಕ್ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಥರದ್ದೆಲ್ಲ ಏನೂ ಮುಖದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಚೆನ್ನಾಗಿ ನೀರನ್ನ ಕುಡೀರಿ. ಆ್ಯಂಡ್ ಜಾಸ್ತಿ ಫ್ರೂಟ್ಸ್ ತಿನ್ನಿ, ಜಾಸ್ತಿ ವೆಜಿಟೇಬಲ್ಸ್ನ ತಿನ್ನಿ. ಸೊ ನಾರ್ಮಲಾಗಿ ಟೀ ಕಾಫಿನ ಕುಡಿಯೋದು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಜಾಸ್ತಿ ಏನು ಕುಡಿಲೇಬಾರ್ದು ಅಂತೇನಿಲ್ಲ. ಸೊ ನೀವು ದಿನದಲ್ಲಿ ಏನಾದರೂ 4-5 ಕಪ್ ಕುಡಿತಿದ್ರೆ ಸ್ವಲ್ಪ ಹಂಗೆ ರೆಡ್ಯೂಸ್ ಮಾಡ್ಕೊಬನ್ನಿ. ಬಿಕಾಸ್ ಅದಷ್ಟು ನಮಗೆ ಒಳ್ಳೆಯದು ಅಲ್ಲ ಬಾಡಿಗೆ. ಸೊ ಕುಡಿಬೇಕು, ಬಟ್ ತೀರಾ ಜಾಸ್ತಿ ಅದಕ್ಕೆ ಅಡಿಕ್ಟ್ ಆಗಬೇಡಿ. ಸೊ ಜಾಸ್ತಿ ನೀರನ್ನ ಕುಡೀರಿ. ಆ್ಯಂಡ್ ನಮ್ಮ ಸ್ಟ್ರೆಸ್ನ ಮೇನ್ಲಿ ಇದಕ್ಕೆಲ್ಲ ರೀಸನ್ ನಮಗೆ ಕಾಯಿಲೆ ಬರೋದೇ ಒಂದು ಸ್ಟ್ರೆಸ್ಸಿಂದಾನೆ. ಸೊ ನಾವು ಸ್ಟ್ರೆಸ್ಸು ನಮ್ಮ ವರ್ಕು ಮತ್ತು ನಮ್ಮ ಲೈಫು ಯಾವಾಗ ನಾವು ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ ಆವಾಗಲೇ ಎಲ್ಲ ಸಮಸ್ಯೆನೂ ಶುರು ಆಗೋದು. ಸೊ ಎಲ್ಲ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ 100% ಇದರಿಂದ ಎಲ್ಲ ಆಚೆ ಬರ್ತೀವಿ, ಸರಿನಾ? ಸೊ ಇದನ್ನು ಟ್ರೈ ಮಾಡಿ. ಸೊ ಇಷ್ಟೇ ಇವತ್ತಿನ ವೀಡಿಯೋಲಿ ನಾನು ನಿಮಗೆಲ್ಲ ಹೇಳಬೇಕು ಅಂತ ಇದ್ದಿದ್ದು. ಸೊ ಇದನ್ನು ಟ್ರೈ ಮಾಡಿ ನಿಮಗೆ ಹೇಗೆ ಬಂದಿದೆ ಅಂತ ಹೇಳಿ ರಿಸಲ್ಟ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಸರಿನಾ? ಸೊ ಅಟ್ಲೀಸ್ಟ್ ನಂಗೆ ಅನ್ಸುತ್ತೆ ನೀವು ಟ್ರೈ ಮಾಡ್ತಿದ್ದೀರಾ, ನಿಮಗೇನೋ ಯೂಸ್ಫುಲ್ ಆಗ್ತಿದೆ ಅಂತ. ಫೈನ್. ಸೊ ಹಾಗೆ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಮ್ಮನ್ನ ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀನಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.